ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಈಗಾಗಲೇ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಈ ಒಂದು ವಿಷಯದ ಮೇಲೆ ಮಾಡಿದ್ದೇನೆ. ವಿಷಯವೇನೆಂದರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವ ಮಾಡಲ್ ಕ್ವಶನನ್ನು ಬಿಡಿಸ್ತಾ ಇದ್ದೇವೆ. ಇವತ್ತು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ಥರ ತಮಗೆ ಪೇಪರ್ನಲ್ಲಿ ಆನ್ಸರ್ ಮತ್ತು ಕ್ವಶನ್ಗಳು ಕೇಳುತ್ತಾರೆ ಅಂತ ಕ್ವಶನ್ಗಳು ಕೇಳ್ತಾರೆ, ತಾವು ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಮತ್ತು ಯಾವ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿವೆ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಮಾಡಲ್ ಕ್ವಶನ್ ಬಿಡಿಸ್ತಾ ಇದ್ದೇನೆ. ಅದಕ್ಕಾಗಿ ಪಾರ್ಟ್ 1 ವಿಡಿಯೋ ಮತ್ತು ಪಾರ್ಟ್ 2 ವಿಡಿಯೋ ಬಿಟ್ಟಿದ್ದೇನೆ ಆಲ್ರೆಡಿ. ಆ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನೋಡಿ, ಹಾಗೆ ತಮಗೆ ಗೊತ್ತಾಗುತ್ತದೆ. ಇಲ್ದರೆ ಏನೂ ಗೊತ್ತಾಗೋದಿಲ್ಲ. ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ತಮಗೆ ಸಿಗುತ್ತದೆ. ನಡ್ರಿ ಈಗ ವಿಡಿಯೋ ಶುರು ಮಾಡಮ್ಮೆ. ಅದಕ್ಕಿಂತ ಮೊದಲು ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಇಂಥ ಪಾರ್ಟ್ ವೈಸ್ ವಿಡಿಯೋಗಳು ಬರ್ತಾವ ಮುಂದೆ ಎಲ್ಲ ವಿಷಯಗಳಿಗಾಗಲಿ. ಕನ್ನಡ ಈಗ ಮುಗಿತು ಪೇಪರ್ ಅಂದ್ರೆ ಅದ್ರ ಬಾದ ಇಂಗ್ಲೀಷ್ ಕೂಡ ಪೇಪರ್ ಬಿಡಿಸೋಣ ಅಂತ ನಾವು. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಡ್ರಿ ಕ್ವಶನ್ ನೋಡಮ್ಮೆ. ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 2 ಕ್ವಶನ್ಗಳು ಕೇಳ್ತಾರ. ಕೃತಿಕಾರರ ಪರಿಚಯ ತಮಗೆ ಪರೀಕ್ಷೆಯಲ್ಲಿ 100% 2 ಕೇಳ್ತಾರ. ಯಾರ್ದಾರ 3 ಮಾರ್ಕ್ಸ್, 1 ಬಿಡಿಸಿದ್ದಾರೆ 3 ಮಾರ್ಕ್ಸ್. ಇಲ್ಲಿ ಕೊಟ್ಟಿದ್ದಾರೆ, ಅಂಕ ಸೂಚಿ ಕೊಟ್ಟಿದ್ದಾರೆ. ಕಾಲ ಸ್ಥಳ ಬರೆದರೆ 1 ಮಾರ್ಕ್ಸ್ ಸಿಗ್ತದೆ ತಮಗೆ. ಕೃತಿಗಳು ಪ್ರಶಸ್ತಿಗಳು ಬಿರುದುಗಳು ಬರೆದರೆ 1 ಮಾರ್ಕ್ಸ್ ಸಿಗ್ತದೆ. ವಾಕ್ಯ ರೂಪ ಭಾಷಾ ಶೈಲಿ ಬರೆದರೆ 1 ಮಾರ್ಕ್ಸ್ ಸಿಗ್ತದೆ. ಟೋಟಲ್ 3 ಮಾರ್ಕ್ಸ್ ತಮಗೆ ಸಿಗುತ್ತವೆ. 28ನೇ ನೋಡ್ರಿ, ಪೂತಿ ನರಸಿಂಹಾಚಾರ ಬಂದೆ. ಇಂಪಾರ್ಟೆಂಟ್ ಆಗಿದೆ ಇದು, ತಾವು ಭಯಪಟ್ಟು ಮಾಡಿ ಪರೀಕ್ಷೆಯಲ್ಲಿ ಬರ್ಬೋದು ನಂದು ಸಬ್ಲಿಂದು. ಪೂತಿ ನರಸಿಂಹಾಚಾರ ಪೂತಿನ ಕಾವ್ಯ ನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ್ ತಿರುನಾರಾಯಣ್ ಅಯ್ಯಂಗಾರ್ಯ ನರಸಿಂಹಾಚಾರ್ಯ ಇವರು ಕ್ರಿಸ್ತ 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಎಂಬ ಊರಿನಲ್ಲಿ ಜನಿಸಿದ್ದಾರೆ. ಇವರು ಶಬರಿ, ಅಹಲ್ಯೆ, ಗೋಕುಲ ನಿರ್ಗಮನ, ವಿಕಟಕ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾಯಾಮಿನಿ, ಶ್ರೀಹರಿ ಚರಿತ್ರೆ, ರಥಸಪ್ತಮಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಶ್ರೀಹರಿ ಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇಷ್ಟೇ ಫ್ರೆಂಡ್ಸ್. ಕಾಪಿಯಲ್ಲಿ ಬರ್ಕೊತಾ ಅಂದರೆ ಬರ್ಕೊಟ್ರಿ, ಯಾಕಂದರೆ ಇಂಪಾರ್ಟೆಂಟ್ ಅದ. ಭಯಪಟ್ಟು ಮಾಡಿ ಪರೀಕ್ಷೆಯಲ್ಲಿ ಕೇಳ್ಬೋದು. 29ನೇದು ಪಂಪನ ಮೇಲೆ ಇದೆ. ಕನ್ನಡದ ಆದಿಕವಿ ಎನಿಸಿಕೊಂಡ ಮಹಾಕವಿ ಪಂಪನು ಕ್ರಿಸ್ತಕ ಸುಮಾರು 902ರಲ್ಲಿ ವೆಂಗಿ ಮಂಡಲದ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದನು. ಚಾಲುಕ್ಯ ದೊರೆ ಅರಿಕೇಸರಿಯ ಆಸ್ಥಾನ ಕವಿಯಾಗಿದ್ದ ಪಂಪನು ವಿಕ್ರಮಾರ್ಜುನ, ವಿಜಯ ಮತ್ತು ಆದಿಪುರಾಣ ಎಂಬ ಮಹಾಕಾವ್ಯಗಳನ್ನು ರಚಿಸಿದ್ದಾನೆ. ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾಗಿದ್ದ ಈತನಿಗೆ ಸರಸ್ವತಿ, ಮಣಿಹಾರ, ಸಂಸಾರ, ಸಾರೋದಯ, ಕವಿತಾ, ಗುಣಾರ್ಣವ ಎಂಬ ಬಿರುದುಗಳು ಇದ್ದವು. ಇಷ್ಟು ಫ್ರೆಂಡ್ಸ್. 29ನೇ ಮುಗಿತು. ಈಗ ನೋಡ್ರಿ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 3 ಮಾರ್ಕ್ಸ್ ಲೆಕ್ಕ. ಅಂಕಗಳು ತಮಗೆ ಹೇಗೆ ಸಿಗ್ತವೆ ನೋಡ್ರಿ. ಪ್ರಸ್ತಾರ ಹಾಕೋದು 1 ಮಾರ್ಕ್ಸ್ ಸಿಗ್ತದೆ. ಗಣ ವಿಭಾಗ ಮಾಡಿದ್ರೆ 1 ಮಾರ್ಕ್ಸ್ ಸಿಗ್ತದೆ. ಛಂದಸ್ ಹೆಸರು ಬರೆದು 1 ಮಾರ್ಕ್ಸ್ ಸಿಗ್ತವೆ ಫ್ರೆಂಡ್ಸ್. ಛಂದಸ್ ಹೆಸರು ಬರಲಿದ್ರು ಗಣ ಪ್ರಸ್ತಾರ ಹಾಕಿಗಸ್ ಗಣ ವಿಭಾಗ ಮಾಡ್ರಿ, 2 ಮಾರ್ಕ್ಸ್ ಪಕ್ಕ ಸಿಗ್ತವೆ. ಛಂದಸ್ ಹೆಸರು ಗೊತ್ತಿದ್ರು ಬರ್ರಿ, ಏಕದಮ್ ಈಸಿ ಇದೆ. ಇದು ಬರಬೇಕು ನಮಗೆ 3 ಮಾರ್ಕ್ಸ್ ಹೆಂಗೆ ಖಂಡಿತ ಸಿಗುತ್ತವೆ. ಹುಟ್ಟಿದ ನೂರ್ವರು ಮೀದಿರ್ಚಿ ಸತ್ತೊಡೆ ಕೋಪಂ ಇದೆ. ಗ್ಯಾರಂಟಿ ಬರ್ತದೆ ನೋಡ್ರಿ. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಅಲಂಕಾರ ಇದೆ ವಿದ್ಯಾರ್ಥಿಗಳೇ, ಅಲಂಕಾರ ಬರೋದಕ್ಕೂ 3 ಮಾರ್ಕ್ಸ್ ಸಿಗ್ತದೆ. ಖಂಡಿತ ಇದ್ವಿ ಕ್ವಶನ್ ಬರ್ತದೆ. ಅಂಕಗಳು ಹೇಗೆ ಸಿಗ್ತಾವೆ ನೋಡ್ರಿ. ನಿಮಗೂ ಅಲಂಕಾರದ ಹೆಸರು ಬರೆದ್ರು 1 ಮಾರ್ಕ್ಸ್ ಸಿಗ್ತದೆ. ಲಕ್ಷಣ ಬರಿಬೇಕಾದ್ರೆ 1 ಮಾರ್ಕ್ಸ್ ಸಿಗ್ತದೆ. ಅಂಶಗಳನ್ನು ಗುರುತಿಸಿ ಸಮನ್ವಯಗೊಳಿಸಬೇಕಾದ್ರೆ 1 ಮಾರ್ಕ್ಸ್ ಸಿಗ್ತದೆ. ಟೋಟಲ್ 3 ಮಾರ್ಕ್ಸ್ ಸಿಗ್ತದೆ ವಿದ್ಯಾರ್ಥಿಗಳೇ. ಸೀತೆಯ ಮುಖ ಕಮಲ ಅರಳಿತು. ಅಲಂಕಾರ ಏನಿದೆ ಕ್ವಶನ್? ಸೀತೆಯ ಮುಖ ಕಮಲ ಅರಳಿತು. ಅಲಂಕಾರ ಯಾವ್ತದ ವಿದ್ಯಾರ್ಥಿಗಳೇ? ರೂಪಕ ಅಲಂಕಾರ. ಲಕ್ಷಣ ಇದೆ ಏನಿದೆ? ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೇಳುವುದು ರೂಪಕ. ಅಲಂಕಾರ ನೋಡ್ರಿ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ಸಮನ್ವಯ. ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ. ಹಾಗಾಗಿ ಇದು ರೂಪಕ ಅಲಂಕಾರವಾಗಿದೆ. ಎಷ್ಟು ಬರೀಬೇಕಾಗ್ತದೆ ನಿಮಗೂ ವಿದ್ಯಾರ್ಥಿಗಳೇ? ಹಾಗೂ ತಮಗೆ 3 ಮಾರ್ಕ್ಸ್ ಖಂಡಿತ ಸಿಗುತ್ತವೆ. ಮುಂದೆ ನೋಡೋದಾದರೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಗಾದೆಯ ಮಹತ್ವದ ವಿವರಣೆ 1 ಅಂಕ ತಮಗೆ ಬರ್ತದೆ. ಉದಾಹರಣೆಯೊಂದಿಗೆ ಬರ್ತಾರೆ, ಅರ್ಥ ವಿವರಣೆ ಮಾಡಬೇಕು, ಇನ್ನೂ ಮಾರ್ಕ್ಸ್ ಸಿಗ್ತದೆ. ಭಾಷಾ ಶೈಲಿ ಮತ್ತು ಪದಬಂಧ ಮಾಡಿದ್ರೆ ಇನ್ನೊಂದು ಮಾರ್ಕ್ಸ್ ಸಿಗ್ತದೆ. ಟೋಟಲ್ 3 ಮಾರ್ಕ್ಸ್ ಸಿಗ್ತವೆ ನಿಮಗೆ ವಿದ್ಯಾರ್ಥಿಗಳೇ. ಗಾದೆಯಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಕುಂಬಾರನೇ ವರ್ಷ ದೊಣ್ಣೆಗೆ ನಿಮಿಷ, ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಆದ ಗಾದೆಗಳು ಇವೆ. ತಮಗೆ ಇವು ಬರೆಯಲು ಬರಬೇಕು. ಕೈ ಕೆಸರಾದರೆ ಬಾಯಿ ಮೊಸರು ನೋಡೋದಾದರೆ ಗಾದೆ ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು.
ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಮೇಲಿನ ಕೈಕಸರದರೆ ಬ್ರಹ್ಮಸರು ಎಂಬ ಗಾದೆಯು ಪ್ರಸಿದ್ಧವಾಗಿದೆ. ಕರ್ಮವಿದ್ದಷ್ಟು ಫಲ ಎಂಬುದೊಂದು ಮಾತಿನಂತೆ ಕಷ್ಟಪಟ್ಟು ದುಡಿದರೆ ಮಾತ್ರ ಸುಖವಾಗಿ ಬಾಳು ಸಾಗಿಸಬಹುದು. ಮಂತ್ರದಿಂದ ಹಣ್ಣು ಉದುರಲು ಸಾಧ್ಯವಿಲ್ಲ, ಶಕ್ತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ. ಹಾಗೆ ಕೈ ಮುಟ್ಟಿ ದುಡಿಯದಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ಕಷ್ಟಪಟ್ಟು ದುಡಿದರೆ ಹೊಟ್ಟೆ ತುಂಬುತ್ತದೆ. ರೈತನೊಬ್ಬ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ. ಫಲ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡಬಹುದು. ಅವನು ದುಡಿಯದಿದ್ದರೆ ಫಲ ಬಂದಾಗ ಹಾಯಾಗಿ ಕುಳಿತು ಊಟ ಮಾಡಬಹುದು. ಅವನು ದುಡಿಯದಿದ್ದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆಯೇ ಗತಿ. ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಗಳಿಸಬಹುದೆಂದು ಹೇಳಬಹುದು. ಒಟ್ಟಿನಲ್ಲಿ ಕಷ್ಟಪಟ್ಟವರಿಗೆ ಸುಖಬಾಳು ಎಂಬುದನ್ನು ಮರೆಯಬಾರದು. ಅಥವಾ ನೋಡ್ರಿ, ಕುಂಬಾರನಿಗೆ ವರ್ಷದೊಣಗೆ ನಿಮಿಷ ಯಾರ ಎರಡು ಬರ್ತಾದ್ರಲ್ಲಿ ತಾವು ಒಂದು ಬರಿಬಹುದು. ಗಾದೆ ವೇದಗಳಿಗೆ ಸಮಾನ. ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಈ ಮೇಲಿನ ಕುಂಬಾರನಿಗೆ ವರ್ಷದೊಣಗೆ ನಿಮಿಷ ಎಂಬ ಗಾದೆಯು ಪ್ರಸಿದ್ಧವಾಗಿದೆ. ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಬೇಕಾದರೆ ಕಷ್ಟಪಡಬೇಕು, ಆದರೆ ಹಾಳು ಮಾಡಲು ಕಷ್ಟಪಡಬೇಕಾಗಿಯೂ ಇಲ್ಲ. ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಎಂಬ ಗಾದೆಯು ಇದೇ ಅರ್ಥವನ್ನು ಹೋಲುತ್ತದೆ. ಒಬ್ಬ ಕಂಬಾರ ಮಡಿಕೆಗಳನ್ನು ಮಾಡಲು ಮಣ್ಣು ತಂದು ಅರಳನ್ನು ಬೇರ್ಪಡಿಸಿ ಮಣ್ಣನ್ನು ಹದ ಮಾಡಿ ಕಷ್ಟಪಟ್ಟು ಮಡಿಕೆಯನ್ನು ಮಾಡುತ್ತಾನೆ. ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು. ಯಾವುದೇ ಒಂದು ಉತ್ತಮ ಕೆಲಸ ಮಾಡುವುದು ತುಂಬ ಕಠಿಣ, ಆದರೆ ಅದೇ ಕೆಲಸವನ್ನು ಹಾಳು ಮಾಡುವುದು ಸುಲಭ. ಪ್ರಾಚೀನ ಭಾರತೀಯರು ಕಠಿಣ ಶ್ರಮ ವಹಿಸಿ ಭಾರತದ ಪ್ರಾಚೀನ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದರು. ಆದರೆ ವಿದೇಶಿಯರು ಒಂದು ಕ್ಷಣ ಮಾತ್ರದಲ್ಲಿ ವಾಸ್ತುಶಿಲ್ಪಗಳನ್ನು ಕೆಡವಿ ಹಾಕಿದರು. ಹಾಗೆ ಮನುಷ್ಯ ತನ್ನ ಉತ್ತಮವಾದ ಜೀವನದ ಭವಿಷ್ಯವನ್ನು ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳಲು ಜೀವನವೆಲ್ಲ ಕಷ್ಟಪಡಬೇಕು. ಆದರೆ ವ್ಯಕ್ತಿತ್ವ ಹಾಳೆ ಮಾಡಿಕೊಳ್ಳುವುದಕ್ಕೆ ಒಂದರ ಗಳಿಗೆ ಸಾಕು. ಒಂದು ಕೋಡ ಹಾಲು ಕೆಡಲು ತೊಟ್ಟು ಹುಳಿ ಸಾಕಲ್ಲವೇ? ಆದ್ದರಿಂದ ಮಾನವ ತನ್ನ ಘನತೆಯನ್ನರಿತು ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಪ್ರಸ್ತುತ ಗಾದೆಯು ತಿಳಿಸುತ್ತದೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ವಿದ್ಯಾರ್ಥಿಗಳೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 4 ವಿಡಿಯೋ ಬರುತ್ತದೆ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.